ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಗೃಹಲಕ್ಷ್ಮಿ ಹಣವನ್ನು ಡಬಲ್ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಯಲ್ಲಿ ಕೆಲವೊಂದು ಜನ ಇನ್ನೂ 3 ವರ್ಷ ಕಾಲ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಇನ್ನೂ 3 ವರ್ಷದ ಕಾಲ ಹಣ ಕೊಡೋದಕ್ಕಾಗಲ್ಲ, ಕಷ್ಟ ಆಗ್ತಿದೆ, ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ಮುಂದೆ ಬರೋದು ಕಷ್ಟ ಅಂತ ಹೇಳೋರು ಖಂಡಿತವಾಗ್ಲೂ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. 2 ಗುಡ್ ನ್ಯೂಸು ಮಹಿಳೆಯರಿಗಿದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾರೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ನಿನ್ನೆ CM ಸಿದ್ದರಾಮಯ್ಯನವರು 3 ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದ ಖುಷಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತಾಡ್ತಾ, ನಾವೇನು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರೋದ್ರಿಂದ ಮಹಿಳೆಯರಿಗೆ ಇನ್ನೂ ಕೂಡ ಪರ್ಚೇಸಿಂಗ್ ಪವರ್ ಹೆಚ್ಚಾಗಿದೆ. ಪರ್ಚೇಸಿಂಗ್ ಪವರ್ ಹೆಚ್ಚಾದಾಗ ನಾವೇನು ಮಹಿಳೆಯರಿಗೆ ಹಣ ಕೊಡ್ತಾ ಇದ್ದೀವಿ, ಅದರಿಂದ ಅವರು ಮತ್ತೆ ಅದೇ ಹಣವನ್ನು ನಮ್ಮ ಸರ್ಕಾರಕ್ಕೆ ಇಂಡೈರೆಕ್ಟ್ ಆಗಿ ಬರುತ್ತೆ. ಅದರಿಂದ ಅವ್ರಿಗೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗೋದ್ರಿಂದ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಹೊರತು ಆರ್ಥಿಕವಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ಆರ್ಥಿಕ ದಿವಾಳಿ ಹೊಂದೋದಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈಗ ಮಹಿಳೆಯರಿಗೋಸ್ಕರ ಅಂಥೇಳಿ ಈಗ ಬೇರೆ ಕೇರಳದಲ್ಲೂ ಕೂಡ ಇದೇ ಮಾದರಿ ಇದೆ. ಕೇರಳದಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಏನು 2,000 ರೂಪಾಯಿ ಹಣ ಬರ್ತಾ ಇದೆ, ಅದನ್ನು ಸೇವಿಂಗ್ಸ್ ಆಗಿ ಕರ್ನಾಟಕ ಸರ್ಕಾರನೇ ಅದನ್ನ ಮಾಡಿಕೊಂಡು ಅದನ್ನು ಒಂದು ಮಹಿಳೆಯರ ಸ್ವಯಂ ಸೇವಾ ಸಂಘ ಅಂತ ಹೇಳಿ ಮಾಡಿಕೊಂಡು ಅವ್ರು ಪ್ರತಿ ತಿಂಗಳು ಏನು 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನು ಹೂಡಿಕೆ ಮಾಡ್ತಾ ಹೋದರೆ ಅವ್ರಿಗೆ ಒನ್ ಟೈಮ್ ಆಗಿ ಅವರ ಹಣ ಒಂದಿಷ್ಟು ಇಂಟ್ರೆಸ್ಟನ್ನು ಸೇರಿಸಿ, ಅದರಲ್ಲೂ ಕೂಡ ಸರ್ಕಾರ ಯಾವಾಗ ಅವರನ್ನು ಹೂಡಿಕೆ ಮಾಡಲಿಕ್ಕೆ ಅವ್ರ ಆಸಕ್ತಿ ಇದ್ದವ್ರಿಗೆ ಮಾತ್ರ, ಓಕೆನಾ, ಡೈರೆಕ್ಟಾಗಿ ಸರ್ಕಾರನೇ ಹಾಕೊಂಡ್ಬಿಡಲ್ಲ. ಏನಾದರೂ ಮುಂದಿನ ದಿನಗಳಲ್ಲಿ ಆ ರೀತಿ ಪ್ಲಾನ್ ಮಾಡುವಂಥ ಸಾಧ್ಯತೆ ಇದೆ. ಹೊಸ ಯೋಜನೆಯನ್ನು ಮಾಡ್ತಾ ಇದ್ದಾರಂತೆ, ಮಹಿಳೆಯ ಸ್ವಸಹಾಯ ಸಂಘ ಅಂತ ಮಹಿಳೆಯರಿಗೆ. ಅದರಲ್ಲಿ ನೀವು ಬಂದಿರತಕ್ಕಂಥ ಗೃಹಲಕ್ಷ್ಮಿ ಹಣವನ್ನು ಹೂಡಿಕೆ ಮಾಡ್ತಾ ಹೋದರೆ ನಿಮಗೆ ಫೈನಲ್ ಆಗಿ 26 ತಿಂಗಳು 52 ತಿಂಗಳು ಈ ರೀತಿ ಕಂಪ್ಲೀಟ್ ಆದ ನಂತರ ನಿಮಗೆ ಒಂದಿಷ್ಟು ಅಮೌಂಟನ್ನು ಲಂಸಮ್ ಅಮೌಂಟನ್ನು ನಿಮಗೆ ಕೊಡುವಂಥ ಪ್ಲಾನನ್ನು ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹಾಗಾಗಿ 5 ವರ್ಷಗಳು, ಇನ್ನು 5 ವರ್ಷ ಅನ್ನೋಕ್ಕಿಂತ ಇನ್ನು 3.5 ವರ್ಷ ಯಾವುದೇ ರೀತಿ ತೊಂದರೆ ಇಲ್ಲದೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತೇಳಿ CM ಸಿದ್ದರಾಮಯ್ಯನವರು ವಿತ್ ಪ್ರೂಫ್ ಕೂಡ ಹೇಳಿ, ನಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂದರೆ ಹಣ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.